ಸೊ ಇದು ಮೂವಿ ಎಲ್ಲ ಮುಗಿಸ್ಕೊಂಡು ಬಂದು ನೆಕ್ಸ್ಟ್ ಡೇ ನಾನು ವೀಡಿಯೋ ಕ್ಲಿಪ್ಪಿಂಗ್ಸ್ ಓದ್ತಾ ಇರೋವಂಥದ್ದು. ಹೌದು. ಸೊ ಮೂವಿ ಎಲ್ಲ ಮುಗಿಸ್ಕೊಂಡು ಬಂದಾಗಿಂದನೇ ಯಾಕೋ ಒಂದು ಸ್ವಲ್ಪ ಹುಷಾರಿರಲಿಲ್ಲ. ಏನಾಯಿತು ಅಂತ ಗೊತ್ತಿಲ್ಲ, ಸುಮ್ಮನೆ ಜಸ್ಟ್ ಗಂಟ್ಲು ನೋವ್ತಾ ಇತ್ತು ಅಷ್ಟೇ. ಅದಾದ ಅದೊಂಥರ ನನಗೆ ಮುನ್ಸೂಚನೆ ಅಂತ ಹೇಳ್ಬೋದು. ಅದಕ್ಕೆ ಬಂದರೆ ಗ್ಯಾರಂಟಿ ನಾನು ಹುಷಾರು ತಪ್ತೀನಿ. ಇಟ್ಸ್ ಓಕೆ, ಸ್ವಲ್ಪ ಅಲ್ವಾ ಅಂತೇಳ್ಬಿಟ್ಟು ಸುಮ್ಮನೆ ಅದೇ. ಆಮೇಲೆ ನೈಟ್ ಇನ್ನೂ ಜಾಸ್ತಿ ಆಯಿತು. ಸೊ ಟ್ಯಾಬ್ಲೆಟ್ ಎಲ್ಲ ತೊಗೊಂಡು ಮಲಗಿದ್ದೆ. ಬಟ್ ಬೆಳಗಿನ ಜಾವ ಯಾಕೋ ಸ್ವಲ್ಪ ಜ್ವರ ಎಲ್ಲ ಬಂದು ಸುಸ್ತು, ಹಾಗೆ ತಲೆ ಸುತ್ತು ಎಲ್ಲ ಜಾಸ್ತಿ ಆಯಿತು. ಸೊ ಜಸ್ಟ್ ಬೆಳಗ್ಗೆ ನನ್ನ ಮಗನಿಗೆ ಎದ್ದು ನಾನು ಬಾಕ್ಸ್ಗೆ ಹಾಕ್ಬಿಟ್ಟು ಜಸ್ಟ್ ಬಂದು ಮಲಗಿರೋದಷ್ಟೇ. ಟ್ಯಾಬ್ಲೆಟ್ಸ್ ಎಲ್ಲ ತೊಗೊಂಡು ಊಟನೂ ಮಾಡಿಲ್ಲ. ಮಧ್ಯಾಹ್ನ ಹಾಲು ಬ್ರೆಡ್ ತಿನ್ಕೊಂಡಿದ್ದೀನಿ. ನನ್ನ ಹಸ್ಬೆಂಡ್ ಕೂಡ ಹೊರಗಡೆ ಹೋಗಿರೋ, ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತೀನಿ ಅಂದರು. ಬಟ್ ನಾನೇ ಹೋಗಲಿಲ್ಲ. ಡೋಲೋ 650 ಹ್ಯಾಶ್ ಜೆಲ್ ಇದೆಯಲ್ಲ, ಅದನ್ನು ತೊಗೊಂಡು ಮಲಗಿದ್ದೆ. ಬಟ್ ಇವಾಗ ಯಾಕೋ ತಲೆ ಸುತ್ತಾ ಇದೆ, ಹಾಗೆಯೇ ಬಾಡಿ ರಿಲೀಫ್ ಅಂತಲೇ ಅನ್ನಿಸ್ತಾ ಇಲ್ಲ. ಸೊ ನಾನು ಹುಷಾರಿಲ್ಲದಾಗ ಆಲ್ಮೋಸ್ಟ್ ವ್ಲಾಗ್ನ ಮಾಡಲ್ಲ, ಅದನ್ನಲ್ಲೇ ಇಗ್ನೋರ್ ಮಾಡಿಬಿಟ್ಟು ನೆಕ್ಸ್ಟ್ ಯಾವ್ದಾದ್ರು ಬೇರೆ ವ್ಲಾಗ್ನ ಮಾಡಿದಾಗ ಆ್ಯಡ್ ಮಾಡ್ಕೋತೀನಿ. ಬಟ್ ಇಲ್ಲ, ಯಾವಾಗಲೂ ಮಾಡಲ್ವಲ್ಲ, ಓಕೆ ಈ ಸಲ ಮಾಡೋಣ, ಕಂಟಿನ್ಯೂ ಮಾಡೋಣ ಅಂತೇಳ್ಬಿಟ್ಟು ಕ್ಯಾಮ್ರಾ ಆನ್ ಮಾಡಿದೆ. ಬಟ್ ಇವಾಗ ಟೈಮ್ ಬಂದು 7:30 ಆಗಿದೆ ನೈಟ್. ನೆಕ್ಸ್ಟ್ ಡೇ ಈಗ ಹಾಸ್ಪಿಟಲ್ಗೆ ಹೋಗ್ತಾಯಿದ್ದೀನಿ. ಯಾಕಂದರೆ ಆಗ್ತಾಯಿಲ್ಲ. ಜ್ವರ ಎಲ್ಲ ಸ್ವಲ್ಪ ಲೈಟಾಗೇನು ಕಮ್ಮಿ ಆಗಿದೆ, ಬಟ್ ತಲೆ ದಿಮ್ಮನ್ನುತ್ತೆ, ಹಾಗೆ ಮೈಕೈ ಎಲ್ಲ ನೋವುತ್ತೇನೋ, ಒಂಥರ ಮೈಂಡು ಫ್ರೀ ಇಲ್ಲ ಅನ್ನಿಸ್ತೈತೆ. ರಿಲೀಫ್ ಆಗಬೇಕು ನಾನು. ಸೊ ಹಾಗೆ ನನಗೆ ರಿಲೀಫ್ ಆಗೋದಕ್ಕೆ ಏನಂದರೆ ಆಲ್ಮೋಸ್ಟ್ ನಾನು ಯಾವಾಗಲೂ ಸ್ವಲ್ಪ ಹೊರಗಡೆ ಈ ಥರ ಎಲ್ಲ ಏನು ಟೆನ್ಷನ್ ಆಗಿ ಏನೋ ಒಂಥರ ರಿಲೀಫ್, ಸಮಾಧಾನನೇ ಅಂತ ಅನ್ನಿಸ್ತಾ ಇಲ್ಲ ಅಂತ ಹೇಳಿದಾಗ ಸ್ವಲ್ಪ ಲಾಂಗ್ ಡ್ರೈವ್ ಆ ರೀತಿ ಹೋದರೆ, ಎಲ್ಲೋ ಶಾಪಿಂಗ್ ಆ ರೀತಿ ಹೋಗ್ದಂತೆ ಜಸ್ಟ್ ಗಾಡೀಲೇ ಹೋಗಿ ಬಂದು ತಂಪಾದ ವೆದರಲ್ಲಿ ಕೂಲಾಗಿ ಹೋಗಿದ್ದು ಬಂದರೆ ಇನ್ನೊಂದು ಸ್ವಲ್ಪ ರಿಲೀಫ್ ಅನ್ಸುತ್ತೆ ನನಗೆ. ಸೊ ಅದಕ್ಕೆ ಇವಾಗ ಹಂಗೆ ಹಾಸ್ಪಿಟಲ್ಗೆ ಹೋಗಿದ್ದು, ಹಂಗೆ ಸ್ವಲ್ಪ ಹೋಗಿದ್ದು ಬರೋಣ ಸ್ವಲ್ಪ ದೂರ ಅಂತ ಅಂದ್ಕೊಂಡಿದ್ದೀನಿ. ಯಾವಾಗಲೂ ಹಂಗೆ ಮಾಡೋದು. ಬಟ್ ನಾನು ಯಾವಾಗಲೂ ವೀಡಿಯೋ ಎಲ್ಲ ಶೂಟ್ ಮಾಡಲ್ಲ. ಬಟ್ ನನಗೆ ಹಂಗೆ ಹೋಗಿದ್ದು ಬಂದಾಗ ಆಟೋಮೆಟಿಕ್ ಆ ಕಡೆಯಿಂದ ಬರ್ತಾ ನನಗೆ ಗೊತ್ತಿಲ್ಲದಂತೆ ನಾನು ರಿಲೀಫ್ ಆಗಿಬಿಡ್ತೀನಿ. ಅದು ನಂಗೆ ತುಂಬ ಸಲ ಅನುಭವ ಆಗಿದೆ. ಸೊ ಅದಕ್ಕೆ ಈ ಸಲ ನನ್ನ ಹಸ್ಬೆಂಡ್ಗೆ ಹಂಗೆ ಹೇಳಿದೆ, ಯಾಕೋ ಆಗ್ತಾಯಿಲ್ಲ ಅಂತ, ಹಿಂಗೆ ಹೋಗ್ಬೇಕಂತ. ಆಯಿತು ಹೋಗೋಣ ಬಾ ಅಂತ ಹೇಳಿದ್ರು. ಸೊ ಅದಕ್ಕೆ ಇವಾಗ ಹೋಗ್ತಾಯಿದ್ದೀವಿ. ಸೊ ನೋಡೋಣ, ಹಾಸ್ಪಿಟಲೆಲ್ಲ ಮುಗಿಸ್ಕೊಂಡು ಹಾಸ್ಪಿಟಲೆಲ್ಲ ಏನು ಬ್ಲಾಗೆಲ್ಲ ಏನು ಶೂಟ್ ಮಾಡಲ್ಲ. ಯಾಕಂದರೆ ಅಲ್ಲೂ ಕ್ಯಾಮ್ರಾ ಇಟ್ಕೊಂಡು ನಿಂತ್ಕೊಂಡ್ರೆ ಚೆನ್ನಾಗಿರಲ್ಲ ಅಂತ ನನ್ನ ಅಭಿಪ್ರಾಯ. ಆಮೇಲೆ ಹುಷಾರಿಲ್ದದಕ್ಕೆ ಹೋಗ್ತಿರೋದಲ್ವ, ಸೊ ಅದಕ್ಕೋಸ್ಕರ. ಆಮೇಲೆ ತುಂಬ ಜನ ಇರ್ತಾರೆ ಅಂತ. ಸೊ ಬನ್ನಿ ಇವಾಗ ಹೋಗಬೇಕು. ಜಸ್ಟ್ ಹಂಗೆ ಫೇಸ್ ವಾಶ್ ಮಾಡಿಕೊಂಡು, ನಾನು ನಿಜ ಕೂದಲೇನೂ ಕೂಡ ಬಾಚಿಲ್ಲ, ಜಸ್ಟ್ ಹಾಗೆ ರಿಬ್ಬನ್ ಹಾಕ್ಕೊಂಡಿದ್ದೀನಿ ಅಷ್ಟೇ. ನಾನು ಫೇಸ್ ನೋಡ್ತಾ ಇರ್ಬೋದು. ಇವಾಗ ಮಾಯ್ಶ್ಚರೈಸರ್ ಅಪ್ಲೈ ಮಾಡಿದ್ದೀನಿ, ಸ್ವೆಟ್ ಆಗ್ತಾಯಿದ್ದೀನಿ ಲೈಟಾಗಿ. ಹಾಗೆ ನೈಟ್ ಬಿಟ್ಟು ಲೈಟ್ ಹಾಕಿದ್ದೀನಿ. ಸೊ ಅದಕ್ಕೋಸ್ಕರ ಸ್ವಲ್ಪ ಕ್ಯಾಮ್ರಾ ಕ್ಲಾರಿಟಿ ಇಲ್ಲ ಅಷ್ಟೇ. ಯಾಕಂದರೆ ಎಲ್ಲ ಒಬ್ಬಳೇ ರೂಮಲ್ಲಿ ಮಲಗಿದ್ದೆ ಅಲ್ವಾ, ಸೊ ಸ್ವಲ್ಪ ಕಾಮಾಗಿ ಮಲಗಿರೋಣ ಅಂತೇಳ್ಬಿಟ್ಟು. ಸೊ ಆಗ್ತಾಯಿಲ್ಲ. ನಾನು ಇವಾಗ ನಿಮ್ಮ ಜೊತೆ ಮಾತಾಡ್ತಿರೋದೇ ಇಷ್ಟೊಂದು ಕ್ಯಾಮ್ರಾದಲ್ಲಿ ನಗ್ನಗ್ತಾ ಮಾತಾಡಬೇಕಲ್ಲ, ಆ್ಯಕ್ಟಿವಾಗಿ ಏನು ಮಾತಾಡ್ತಾಯಿದ್ದೀನಿ. ಎದ್ದರೆ ಸಾಕು ತಲೆ ಸುತ್ತು ಬೀಳಂಗಾಗುತ್ತೆ, ಆ ರೀತಿ ಫೀಲ್ ಆಗ್ತಾಯಿದೆ. ಹಿಂಗೇ ಚೆನ್ನಾಗೇ ಇದ್ದೆ. ಬಟ್ ಸಡನ್ನಾಗಿ ಈ ರೀತಿ ಆಯಿತು. ಬಟ್ ನಾನು ಮೂವಿ ನೋಡುವಾಗಲೇ ನನ್ನ ಹಸ್ಬೆಂಡ್ಗೆ ಹೇಳಿದೆ, ಯಾಕೋ ಒಂಥರ ಅನ್ನಿಸ್ತಾ ಇದೆ, ಗೊತ್ತಿಲ್ಲ ಗಂಟಲು ನೋವು ಬರ್ಬೋದೇನೋ ಅಂತ. ಬಟ್ ಮನೆಗೆ ಬರೋಷ್ಟರಲ್ಲಿ ವಾಕೆಲ್ಲ ಮುಗಿಸ್ಕೊಂಡು ಹೋದಾಗಲೂ ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ. ಯಾಕಂದರೆ ನಾನು ರಿಟರ್ನ್ ವಾಕಿಂದ ಬರುವಾಗ ನೆನಪಿಸ್ಕೊಂಡೆ, ವ್ಲಾಗ್ನ ಕಂಟಿನ್ಯೂ ಮಾಡಲಿಲ್ವಲ್ಲ ನಾನು ಅಂತ. ಇಟ್ಸ್ ಓಕೆ ಅಂತ ಸುಮ್ಮನಾದೆ. ಬಟ್ ಜಾಸ್ತಿನೇ ಆಗೋಯಿತು. ಬಂದು ಅಡುಗೆಲ್ಲ ಪ್ರಿಪೇರ್ ಮಾಡಿ ಮಲಗೋಷ್ಟರಲ್ಲಿ ಬೇಗ ಮಲಗಿಬಿಟ್ಟೆ. ತುಂಬ ಟಯರ್ಡ್ ಆಗಿಬಿಟ್ಟೆ ನೆನ್ನೆ ಅಂತೂ. ಯಾಕಂದರೆ ಮಾರ್ನಿಂಗ್ ವಾಕು, ಈವ್ನಿಂಗ್ ವಾಕು, ಹೊರಗಡೆ ಔಟಿಂಗು, ಫುಲ್ಲು ತಲೆನೋವು ಬಂದುಬಿಟ್ಟಿತ್ತು. ಸೊ ಅದಕ್ಕೋಸ್ಕರ ಬನ್ನಿ ಇವಾಗ ಎಲ್ಲಿ ಹೋಗ್ತೀವಿ ಏನು ಎತ್ತಾ ನಾನು ರೆಡಿ ಆಗ್ತೀನ. ಸೊ ನನ್ನ ಸೀಕ್ರೆಟ್ ಇದೇನೆ, ಸ್ವಲ್ಪ ಫ್ರೆಶ್ಶಾಗಿ ಹೊರಗಡೆ ಎಲ್ಲ ಗಾಳಿ ತೊಗೊಂಡು ಕೂಲ್ ವೆದರಲ್ಲಿ ಬಂದರೆ ಏನೋ ಒಂಥರ ಚಿಲ್ಲಾಗಿ ಚೆನ್ನಾಗಿ ಆಗ್ತೀನಿ. ಸೊ ನೀವು ಅದೇ ಥರನೇ ಹೇಳಿ. ಸೊ ಫಸ್ಟ್ ಹಾಸ್ಪಿಟಲ್ಗೆ ಹೋಗ್ಬೇಕು, ಯಾಕಂದ್ರೆ ನಮಗೆ ಸ್ವಲ್ಪ ರಿಲೀಫ್ ಆಗಬೇಕಲ್ವ ಬಾಡಿನೂ ಕೂಡ. ಸೊ ಅದಕ್ಕೋಸ್ಕರ ಇಂಜೆಕ್ಷನ್ಗೆ ಸ್ವಲ್ಪ ಅಡಿಕ್ಟ್ ಆಗಿಬಿಟ್ರೆ ಹಂಗೇನೆ ಅನಿಸುತ್ತೆ ನಂಗೆ. ಸ್ವಲ್ಪ ಇಂಜೆಕ್ಷನ್ ತೊಗೊಂಡ್ರೆ ಏನೋ ಒಂಥರ ರಿಲೀಫ್ ಅಂತ ಅನ್ಸುತ್ತೆ. ಯಾಕಂದ್ರೆ ನೆಕ್ಸ್ಟ್ ಡೇ ಎದ್ದೇಳಲೇಬೇಕು. ಇದೇ ಥರ ರೆಸ್ಟ್ ತೊಗೊಳೋದಕ್ಕೆ ಆಗಲ್ಲ. ಎದ್ದೇಳಲೇಬೇಕು ಅಂತಂದರೆ ಇಂಜೆಕ್ಷನ್ ತೊಗೊಳ್ಳೇಬೇಕು. ಟ್ಯಾಬ್ಲೆಟ್ಸಿಂದ ಅಂತೂ ಬೇಗ ರಿಕವರ್ ಆಗಲ್ಲ. ಏನೋ ಜಸ್ಟ್ ಮ್ಯಾನೇಜ್ ಮಾಡುತ್ತೆ ಅಂತ ಹೇಳ್ಬೋದು ಟ್ಯಾಬ್ಲೆಟು. ಕೆಲವೊಂದು ಸಲ ಟ್ಯಾಬ್ಲೆಟಲ್ಲಿ ಹೋಗುತ್ತೆ, ಇಲ್ಲ ಅಂತ ಹೇಳಲ್ಲ. ಒಂದೊಂದು ಟೈಮು ಸಡನ್ನಾಗಿ ನೆಕ್ಸ್ಟ್ ಡೇ ಇದೇ ರೀತಿ ಇರೋದಕ್ಕಾಗಲ್ಲ ಅಂತಾರೆ. ಸೊ ಆ್ಯಕ್ಟಿವ್ ಆಗಿರೋದಕ್ಕೆ ಒಂದು ಇಂಜೆಕ್ಷನ್ ಮಾಡಿಸ್ಕೊಂಡು ನೈಟೆಲ್ಲ ಫುಲ್ ರೆಸ್ಟ್ ಮಾಡಿದ್ರೆ ಮಾರ್ನಿಂಗ್ ಟಕ್ ಅಂತ ಪಿಕಪ್ ಆಗಿಬಿಡ್ತೀನಿ ಅಂತ ಹೇಳ್ಬೋದು. ಸೊ ಬನ್ನಿ ಇವಾಗ ಹೊರಡೆ. ನನ್ನ ಹಸ್ಬೆಂಡ್ ಕೆಳಗಡೆ ವೆಯ್ಟ್ ಮಾಡ್ತಾ ಇದ್ದಾರೆ, ಬಾ ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ. ನಾನಂತೂ ರೂಮ್ ಬಿಟ್ಟೇ ಹೋಗಿಲ್ಲ. ಜಸ್ಟ್ ಇಲ್ಲೇ ಬಂದು ಇಲ್ಲೇ ಮಲಗಿರೋದಾಗಿದೆ ಬೆಳಿಗ್ಗೆಯಿಂದ. ಬನ್ನಿ ಇವಾಗ ಹೋಗೋಣ. ಫ್ರೆಂಡ್ಸ್, ಇವಾಗ ಹಾಸ್ಪಿಟಲ್ ಎಲ್ಲ ತೋರಿಸ್ಕೊಂಡು ಹಾಗೆ ಇವಾಗ ನಮಗೆ ಸ್ವಲ್ಪ ಲಾಂಗ್ ಡ್ರೈವ್ ಹೋಗಬೇಕು ಅಂತ ಅನ್ನಿಸ್ತಾ ಇತ್ತು. ಮೂಡು ರಿಫ್ರೆಶ್ ಆಗಬೇಕು ಅಂತ. ಸೊ ಅದಕ್ಕೋಸ್ಕರ ಇವಾಗ ನಾವು
ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರೆ ಬಿರಿಯಾನಿ ತಿನ್ನೋದಕ್ಕೆ ಹೋಗ್ತಾ ಇದ್ದೀವಿ. ಹೌದು, ನನಗೆ JFC ಬಿರಿಯಾನಿ ತಿನ್ನಬೇಕು ಅಂತ ಕ್ರೇವಿಂಗ್ ಸ್ಟಾರ್ಟ್ ಆಗೋಯಿತು. ಸೊ ನನಗೆ ಸಂಜೆಯಿಂದನೇ ಸ್ಟಾರ್ಟ್ ಆಯಿತು, ಇಲ್ಲ ಆಫ್ಟರ್ನೂನ್ ಸಂಜೆಯಿಂದನೇ ಸ್ಟಾರ್ಟ್ ಆಯಿತು. ಇಲ್ಲ JFC ತಿನ್ನಬೇಕು, ಬಿರಿಯಾನಿನೇ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು. ಸೊ ಅದಕ್ಕೋಸ್ಕರ ನಾನು ಹೇಳಿದೆ ನನ್ನ ಹಸ್ಬೆಂಡ್ಗೆ, ಓಕೆ ಆಯಿತು ನಡಿ ಹೋಗೋಣ ಅಂತ ಹೇಳಿದ್ರು. ಹುಷಾರಿಲ್ವಲ್ಲ, ಅದಕ್ಕೇನಂತೆ ನೀನು ಇಷ್ಟಪಟ್ಟಿದ್ದೆ ಅಲ್ವಾ ತಿನ್ನಬೇಕು ಅಂತ ನಡಿ ಅಂತ ಹೇಳಿದ್ರು. ಹಾಗೆ ಏನಂದರೆ ಜ್ವರ ಏನಿರಲಿಲ್ಲ, ಸ್ವಲ್ಪ ಕಮ್ಮಿನೇ ಆಗಿತ್ತು ಜ್ವರ ಎಲ್ಲ ಡೋಲೋ ತೊಗೊಂಡ್ಮೇಲೆ. ಬಟ್ ಏನೋ ಕಂಫರ್ಟಬಲ್ ಫೀಲ್ ಇರಲಿಲ್ಲ ಅಷ್ಟೇ. ಸೊ ಅದಕ್ಕೋಸ್ಕರ ಒಂದು ಸಲ ಹೋಗಿ ತೋರಿಸ್ಕೊಂಡು ಇವಾಗ ಹೋಗ್ತಾ ಇದ್ದೀವಿ. ನೋಡ್ತಾ ಇರ್ಬೋದು, ಯೂನಿವರ್ಸಿಟಿ ರೋಡಲ್ಲಿ ಹೋಗ್ತಾ ಇದ್ದೀವಿ ನಾವು. ಸೊ ತಂಪಾಗಿ ಆರಾಮಾಗಿ ಗಾಳಿ ಎಲ್ಲ ಬೀಸ್ತಾ ಇತ್ತು. ಸೊ ಹೋಗ್ತಾ ಇದ್ವಿ. ನನಗೆ ಹಿಂಗೇನೆ ಈ ರೀತಿ ಹುಷಾರಿಲ್ದಿರೋ ಟೈಮಲ್ಲೇ ಏನೇನೋ ಕ್ರೇವಿಂಗ್ಸು, ಅದು ತಿನ್ಬೇಕು ಇದು ತಿನ್ಬೇಕಂತ. ಬಟ್ ನಿಜ ನಾನು ಒಂದು ವಿಷಯದಲ್ಲಿ ಲಕ್ಕಿ ಅಂತ ನಾನು ಪ್ರೌಡಾಗಿ ಹೇಳ್ಕೊತೀನಿ ಅಂತ ಹೇಳಿದ್ರೆ, ನನಗೇನೇ ಹುಷಾರಿಲ್ಲ ಅಥವಾ ಏನೇ ಒಂದು ಆಗೈತೆ, ಅದು ತಿನ್ನಬಾರ್ದು ಇದು ತಿನ್ನಬಾರ್ದು ಅಂತ ಹೇಳಿದಾಗ ನಾನು ಅದನ್ನೇ ಕೇಳೋದು ಜಾಸ್ತಿ. ಇವಾಗಿಂದನೇ ಅಂತಲ್ಲ, ನಾನು ಚಿಕ್ಕದ್ರಿಂದನೂ ಅಷ್ಟೇ. ನನಗೆ ಕೋಲ್ಡ್ ಆಗಿದ್ದಾಗ ಐಸ್ ಕ್ರೀಮ್ ತಿನ್ನಬಾರ್ದು ಅಂತ ಹೇಳಿದ್ರೆ ಡಾಕ್ಟ್ರು ನಾನು ಐಸ್ ಕ್ರೀಮೇ ಕೇಳ್ತಾ ಇದ್ದೆ, ಯಾಕಂದರೆ ನಂಗೆ ಅದು ತುಂಬ ಇಷ್ಟ. ಆದರೆ ನಮ್ಮಪ್ಪ ನಿಜವಾಗ್ಲೂ ಬೇರೆ ಪೇರೆಂಟ್ಸ್ ಎಲ್ಲ ಆದರೆ ಬೈತಾರೆ, ಬೇಡ ಅದು ಬೇಡ ಇದು ಬೇಡ ಅಂತ ಹೇಳ್ತಾರೆ, ರಿಸ್ಟ್ರಿಕ್ಷನ್ ಮಾಡ್ತಾರೆ, ಕಂಡೀಷನ್ ಹಾಕ್ತಾರೆ. ನಮ್ಮ ಮನೇಲಿ ಹಂಗೆಲ್ಲ ಇರಲಿಲ್ಲ. ನಮ್ಮಪ್ಪ ಕೊಡ್ಸೋರು, ಡಾಕ್ಟ್ರಲ್ಲಿ ಹೇಳ್ಬಿಟ್ಟು ಒಳಗಡೆ ಹೇಳಿದರೆ ಆಚೆ ಕಡೆ ಬಂದಮೇಲೆ ಕೇಳಿದರೆ ಅಥವಾ ಈವ್ನಿಂಗು ಕೇಳಿದ್ರೆ ತುಂಬ ಹುಷಾರು, ಫುಲ್ಲಿ ನೀನು ಕ್ಲಿಯರ್ ಆಗೋ ತನಕ ತಿನ್ನಬಾರ್ದು, ಆ ರೀತಿ ಎಲ್ಲ ಕಂಡೀಷನ್ ಆಗ್ತಿರಲ್ಲ, ಕೊಡಿಸ್ತಿದ್ರು. ಸೊ ಅದೇ ರೀತಿ ಸೇಮ್ ಅಂತ ಹೇಳ್ಬೋದು ನನ್ನ ಹಸ್ಬೆಂಡು. ಇವರು ಅಷ್ಟೇ, ಹುಷಾರಿಲ್ಲ ನೀನು ಅದು ತಿನ್ನಬೇಡ ಇದು ತಿನ್ನಬೇಡ ಅಂತ ಅವ್ರು ಕಂಡೀಷನ್ ಹಾಕಲ್ಲ, ಕೇರ್ ಮಾಡ್ತಾರೆ. ಬಟ್ ನಾನು ಏನು ಇಷ್ಟಪಡ್ತೀನಿ ಅಂತ ಹೇಳ್ತೀನಿ ಅದನ್ನು ಓಕೆ ಆಯಿತು ತಿನ್ನು, ಕೊಡಿಸ್ತೀನಿ ನಡಿ ಅಂತ ಈ ರೀತಿ ಅವರು. ಇವಾಗಿಂದನೇ ಅಂತೆಲ್ಲ, ಅವರು ಅವಾಗಿಂದನೂ ಅಷ್ಟೇ. ಸೊ ನಾನು ಹಂಗೆ ಅನ್ಕೋತೀನಿ, ಕೆಲವರೆಲ್ಲ ಎಷ್ಟು ರಿಸ್ಟ್ರಿಕ್ಷನ್ ಆಗ್ತಾರೆ. ನಾನು ಈ ಥರ ಇಬ್ಬರು ವಿಷಯದಲ್ಲೂ ಲಕ್ಕಿ, ಐ ಮೀನ್ ಅವಾಗಲೂ ಹಂಗೆ ಇವಾಗಲೂ ಹಂಗೆ ಅಂತ ಅನಿಸುತ್ತೆ. ನಾನು ತುಂಬ ಸಲ ಯೋಚನೆ ಮಾಡ್ತಾ ಇರ್ತೀನಿ ಅಲ್ವಾ, ನಂಗೆ ಏನೋ ಕಂಡೀಷನ್ ಹಾಕಲ್ಲ ಅಂತ ಹೇಳ್ಬಿಟ್ಟು. ಯಾಕಂದರೆ ನಂಗೆ ಗೊತ್ತಿರುತ್ತಲ್ವ, ಆ್ಯಸ್ ಯೂಶುವಲ್ ನಾನು ಫುಡ್ಡಿ ನಂಗೆ ಅದು ಬೇಕು ಇದು ಬೇಕು ಅಂತ ಕೇಳ್ಕೊತಾರೋ ಜಾಸ್ತಿ. ಸೊ ಅದಕ್ಕೋಸ್ಕರ ಸೊ ಬಂದ್ವಿ, ನೋಡ್ಬೋದು ಫಸ್ಟು ಶವರ್ಮ ತೊಗೊಂಡ್ವಿ. ಸೊ ನನ್ನ ಹಸ್ಬೆಂಡು, ನೀನು ನಾನು ತಿನ್ನೋದನ್ನ ವೀಡಿಯೋ ಮಾಡಿದ್ರೆ ನಾನು ಮುಟ್ಟೋದೇ ಇಲ್ಲ ಅಂತ ಹೇಳ್ಬಿಟ್ಟು ಕೈನ ಹಿಂದಕ್ಕೆ ಎತ್ಕೊಬಿಟ್ರು. ಸೊ ಅದಕ್ಕೆ ಆಯಿತು ಸರಿ, ನಾನು ನಾನು ತಿನ್ನೋದು ಮಾತ್ರ ಮಾಡ್ಕೋತೀನಿ, ನೀವು ತಿನ್ನಬೇಡಿ ಅಂತ ಹೇಳ್ಬಿಟ್ಟು ಇದು ಮಾಡಿದ್ವಿ. ಸೊ JFCಗೆ ಆ್ಯಸ್ ಯೂಶುವಲ್ KG ಕೊಪ್ಪಳ ಹತ್ರ ಇದೆಯಲ್ಲ, ಸೊ ಅಲ್ಲಿಗೆ ಬಂದಿದ್ದು ಅವಾಗ ನೈಟು. ನೋಡ್ಬೋದು ನನ್ನ ಪ್ಲೀಸ್ ಇಗ್ನೋರ್ ಮೈ ಫೇಸ್, ಹೇರ್ ಎಲ್ಲ ಸೊ ಯಾವ ರೀತಿ ಇದೆ ಅಂತ ಹೇಳಿಬಿಟ್ಟು. ಈಗ ನಾನು ಒಬ್ಳು ತಿನ್ನೋದು, ಅದಕ್ಕೇ ವೀಡಿಯೋ ಮಾಡಿದೆ. ನನ್ನ ಹಸ್ಬೆಂಡು ಇಲ್ಲ ನಾನು ತಿನ್ನೋದು ಮಾಡಬೇಡ ಅಂತ ಹೇಳಿದ್ರಲ್ಲ, ಸೊ ಅದಕ್ಕೆ ಅದು ನಂದು ಕೂಡ ಕ್ಲಿಯರಾಗಿ ಕಾಣ್ತಾ ಇಲ್ಲ. ಸೊ ನಿಮಗೆ ಯಾವ್ಯಾವ ಥರ ಬಿರಿಯಾನಿ ಇಷ್ಟ ಅಂತೇಳಿ, ನನಗೆ ಆ ರೀತಿ ಅಂತೇಳಿ ನಾನು ಒಂದೊಂದು ಟೈಮ್ ಒಂದೊಂದು ಬಿರಿಯಾನಿ ನೆನೆಸ್ಕೊತೀನಿ. ಒಂದ್ಸಲ ದೊಣ್ಣೆ ಬಿರಿಯಾನಿ ತಿನ್ನಬೇಕು, ಒಂದ್ಸಲ ಈ ರೀತಿ JFC ಬಿರಿಯಾನಿ ತಿನ್ನಬೇಕು, ಒಂದ್ಸಲ ರೆಡ್ಡು ಗ್ರೀನು, ಹಿಂಗೆ ನಾನು ಡಿಫ್ರೆಂಟು ಯಾವ ಟೈಮಲ್ಲಿ ಏನು ಅನಿಸುತ್ತೋ ಆ ಥರ. ಬಟ್ ನಾನು ಯಾವಾಗಲೂ ವೆಜ್ನ ಜಾಸ್ತಿ ನೆನೆಸ್ಕೊಂಡು ತಿನ್ನಲ್ಲ. ನಾನು ತಿನ್ನೋದೇ ನಾನ್ ವೆಜ್ಜು. ವೆಜ್ಜು ಏನಂದರೆ ಇವತ್ತು ತಿನ್ನಲೇಬೇಕಲ್ಲಪ್ಪ, ಇವತ್ತು ವೀಕ್ ನಾನು ಮಂಡೇ, ಥರ್ಸ್ಡೇ ಹಾಗೆಯೇ ಸ್ಯಾಟರ್ಡೆ 3 ವಾರ ತಿನ್ನಲ್ಲ ವೀಕಲ್ಲಿ. ಸೊ ಅವತ್ತಿನ ದಿನ ಎಲ್ಲರೂ ಹೊರಗಡೆ ಹೋದಾಗ ಹೊರಗಡೆ ಏನಾದ್ರು ತಿನ್ನಲೇಬೇಕಲ್ಲಪ್ಪ ಅಂತಂದಾಗ ಮಾತ್ರ ವೆಜ್ನ ಆಪ್ಷನ್ ನಾನು ಚಾಯ್ಸ್ ಮಾಡ್ಕೊಳ್ಳೋದು, ಇಲ್ಲಾಂದರೆ ಇಲ್ಲ. ಸೊ ನೋಡ್ಬೋದು ಬಿಸಿ ಬಿಸಿ JFC ಚಿಕನ್ ಬಿರಿಯಾನಿ. ಸೊ ತುಂಬ ಚೆನ್ನಾಗಿದೆ, ನನಗಂತೂ ತುಂಬ ಇಷ್ಟ ಆಯಿತು. ಹಾಗೆ ಚಿಕನ್ ಬಿರಿಯಾನಿ ಜೊತೆ ಚಿಕನ್ ಬಿರಿಯಾನಿ ಯಾವುದು ಆರ್ಡ್ರ್ ಮಾಡಿದ್ವಿ, ಪೆಪ್ಪರ್ ಚಿಕನ್ ಆರ್ ಚಿಲ್ಲಿ ಚಿಕನ್ ಅನಿಸುತ್ತೆ, ನನಗೆ ಮರ್ತೋಗಿದ್ದೆ ಯಾಕಂದರೆ ತುಂಬ ದಿನ ಆಯ್ತಲ್ವ. ಸೊ ಅದಕ್ಕೋಸ್ಕರ ಅದನ್ನು ವೀಡಿಯೋ ಮಾಡ್ಕೊಂಡಿದ್ದೀನಿ ಏನೋ ಗೊತ್ತಾಗ್ತಿಲ್ಲ. ಸೊ ಸೂಪರಾಗಿದೆ ಅಂತ ಹೇಳ್ಬೋದು, ನನಗಂತೂ ತುಂಬ ಇಷ್ಟ ಆಯಿತು. ಹಾಗೆ ನನ್ನ ರೆಗ್ಯುಲರ್ ಸಬ್ಸ್ಕ್ರೈಬರ್ಸ್ಗೆ ಗೊತ್ತಿರುತ್ತೆ, ನಾನು ಕಾರ್ತಿಕ್ ಮಾಸ ಆದಮೇಲೆ ಕೂಡ 1.5-2 ಮಂತ್ಸ್ ನಾನು ತಿಂದಿಲ್ಲ, 1 ಮಂತ್ ಅನ್ಕೋತೀನಿ ನಾನು ತಿಂದಿಲ್ಲ ನಾನ್ ವೆಜ್. ಅದೇ ವೈಭವ ಲಕ್ಷ್ಮಿ ಪೂಜೆ ಮಾಡ್ತಿರೋದ್ರಿಂದ. ಸೊ ಅದಾದಮೇಲೆ ಬರೋ ನಾನ್ ವೆಜ್ ಕ್ರೇವಿಂಗ್ಸ್ ಎಲ್ಲ ತೀರಿಸ್ಕೊಂಡು ಬಂದು JFC ಚಿಕನ್ ಬಿರಿಯಾನಿ ನಾನು ತಿಂದೇ ಇರಲಿಲ್ಲ. ಸೊ ಇದೊಂದು ನನ್ನ ಲಿಸ್ಟಲ್ಲಿತ್ತು, ಯಾಕಂದರೆ ನಾನು ಎಲ್ಲ ಥರ ಬಿರಿಯಾನಿನೂ ಟೇಸ್ಟ್ ಮಾಡ್ತಾ ಇರ್ತೀನಿ. ಸೊ ಅದಕ್ಕೋಸ್ಕರ ಸೊ ನನ್ನ ಹಸ್ಬೆಂಡ್ ಅದನ್ನೇ ಹೇಳ್ತಾಯಿದ್ರು, ಸೊ ಅವತ್ತಿಂದ ತಿಂದಿಲ್ವಲ್ಲ ಇಲ್ಲಿ ಅಂತ ಹೇಳ್ಬಿಟ್ಟು ನೆನೆಸ್ಕೊಂಡು ಬಿಟ್ಟಿದ್ದೀರಾ, ಅದಕ್ಕೆ ಜ್ವರ ಬಂದಿರಬೇಕು ಅಂತ ಹೇಳ್ಬಿಟ್ಟು ಹಂಗೆ ಸೊ ಅವ್ರು ಈ ರೀತಿ ಎಲ್ಲ ರೇಗ್ಸೋದು ಕಾಮನ್ನು. ಸೊ ನೀವು ಯಾರು ನನ್ನ ರೀತಿ ಏನು ಮಾಡಬೇಡ ಅಂದಿದ್ದೆ ಮಾಡ್ತೀರಾ, ಅಥವಾ ಈ ರೀತಿ ಚಿಲ್ಲಾಗಿ ಹುಷಾರಿಲ್ಲ ಅಂದಾಗ ಹೊರಗಡೆ ಹೋಗಿ ಬಂದರೆ ಮೂಡ್ ಚೆನ್ನಾಗಿರುತ್ತೆ ಅಂತ ಹೇಳಿ ಕಮೆಂಟ್ ಮಾಡಿ. ಹಾಗೆಯೇ ಈ ರೀತಿ ಹುಷಾರಿಲ್ಲ ಅಂದಾಗ ನಿಜವಾಗ್ಲೂ ತುಂಬ ಹುಷಾರಿಲ್ಲ ಅಂದರೆ ಆಗಲ್ಲ, ನಿಜವಾಗ್ಲೂ ಸ್ವಲ್ಪ ಮೂಡ್ ಆಫ್ ಆಗಿದೆ ಅಂತಂದಾಗ ಈ ರೀತಿ ಹೊರಗಡೆ ಹೋಗಿ ಚಿಲ್ ಮಾಡಿಕೊಂಡು ಬರೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಯಾವಾಗಲೂ ಒಂದೇ ರೂಮಲ್ಲಿ ಕೂತ್ಕೊಂಡು ಆ ರೀತಿ ಎಲ್ಲ ಇರೋದಕ್ಕಿಂತ ಈ ರೀತಿ ಇದ್ರೂ ಕೂಡ ಹೊರಗಡೆ ಬಂದಾಗಲೂ ಕೂಡ ಏನೋ ಮೂಡ್ ರಿಫ್ರೆಶ್ ಆಗಿ ನಮಗೂ ಕೂಡ ಒಂದು ಎನರ್ಜಿ ಬರುತ್ತೆ. ಬೇಕಾದ್ರೆ ಟ್ರೈ ಮಾಡಿ ನೋಡಿ. ಸೊ ನನಗೆ ಹುಷಾರಿಲ್ಲ ಅಂತಲೇ ಅಲ್ಲ, ಏನೋ ಒಂಥರ ಮನೇಲೇ ಇದ್ದು ಅಥವಾ
ಹೊರಗಡೆ ಹೋಗ್ತಾ ಇರ್ತೀವಿ, ಮನೇಲೇ ಯಾವಾಗಲೂ ಇರಲ್ಲ. ಬಟ್ ಆದರೂ ಒಂದೊಂದು ಟೈಮ್ ಬೇಜಾರಾಗ್ಬಿಡುತ್ತೆ. ಸೊ ಅವಾಗ ಈ ರೀತಿ ಹೋಗಿದ್ದು ಬಂದಾಗೆಲ್ಲ ತುಂಬ ಚೆನ್ನಾಗದು. ಅದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಹೋಗೋದು ಅಂದರೆ ಚೆನ್ನಾಗಿರುತ್ತೆ. ಸೊ ಪ್ಲ್ಯಾನ್ ಆಗಿ ರೆಡಿಯಾಗಿ ಹೋಗೋದ್ರೆ ಅಷ್ಟು ಚೆನ್ನಾಗಿರಲ್ಲ. ಇದು ನಿಜವಾಗ್ಲೂ ಅನ್ಎಕ್ಸ್ಪೆಕ್ಟೆಡ್. ನಾನು ಹೋಗಬೇಕು ಅಂತ ಅಂದ್ಕೊಂಡಿಲ್ಲ, ಬಟ್ ಕ್ರೇವಿಂಗ್ ಸ್ಟಾರ್ಟ್ ಆಗಿತ್ತು ಮಧ್ಯಾಹ್ನದಿಂದನೂ ಕೂಡ ತಿನ್ಬೇಕಂತ. ಬಟ್ ಹೋಗಿರಲಿಲ್ಲ. ನೋಡ್ಬೋದು ಚಿಲ್ಲಿ ಚಿಕನ್ ಏನೋ ಆರ್ಡ್ರ್ ಮಾಡಿದ್ದು. ಸೊ ಹಾಗೆ ನಾನು ಹೇಳ್ದಾಗೆ ಗಂಟ್ಲು ನೋವು ಅಂತ ಹೇಳಿದೆ. ಸೊ ಆದರೂ ಕೂಡ ನಾನ್ ವೆಜ್ ತಿಂದಿದ್ದೆ ಅಲ್ವಾ. ಸೊ ಈ ವೆದರ್ಗೆ ಸ್ವಲ್ಪ ನನಗೆ ಫಲೂಡಾ ತಿನ್ನಬೇಕು ಅಂತ ಅನ್ನಿಸ್ತು, ಐಸ್ ಕ್ರೀಮ್. ಸೊ ಅದಕ್ಕೋಸ್ಕರ ಐಸ್ ಕ್ರೀಮು ಕೂಡ ತಿಂದ್ಕೊಂಡು ಇವಾಗ ಮನೆಗೆ ಹೊರಟ್ವಿ. ಬೇಕು ಅಂತ ನಾನು ಈ ರೀತಿ ಉಲ್ಟಾ ಮಾಡಲ್ಲ, ಡಾಕ್ಟರ್ ಹೇಳಿದ್ನ. ಬಟ್ ಏನೂ ಮಾಡೋದಕ್ಕಾಗಲ್ಲ. ನನಗೆ ಹಂಗೇನೆ ಅನಿಸುತ್ತೆ ಇವಾಗಿಂದ ಅಂತಲ್ಲ, ನನಗೆ ಯಾವಾಗಲೂ ಅಷ್ಟೇ. ಸೊ ಇವತ್ತಿನ ವೀಡಿಯೋ ಇಷ್ಟ ಆಯಿತು ಅಂತ